ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 64. ಪರಿಮಳ ಅವರ ಬಗ್ಗೆ ರಘುನಾಥ್ ಅವರಿಂದ ವಿಷಯ ತಿಳಿದು ಮನನೊಂದು ಎತ್ತಲು ಹೋಗಿಬಿಟ್ಟಳು ಬೇಸರದಿಂದ. ಛೆ, ಅತ್ತೆ ವಿಷಯದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅಂತ ನಂಬೋದಿಕ್ಕೆ ಆಗ್ತಿಲ್ಲ. ಮಾವನ ವ್ಯಾಮೋಹ ಇಷ್ಟು ಕೆಟ್ಟದಾಗಿತ್ತ ಎಂದು ನೊಂದುಕೊಂಡು ನಡೆದು ಬರುತ್ತಿದ್ದಳು. ಇಲ್ಲ, ಈ ವಿಷಯ ಹೀಗೆ ಬಿಡೋದು ಸರಿಯಲ್ಲ. ಅತ್ತೆಗೆ ಏನಾದರೂ ಆಗೋಕ್ಕೂ ಮುಂಚೆ ನಾನು ವಸಿಷ್ಠ ಅವರಿಗೆ ನಿಜ ತಿಳಿಸಬೇಕು. ತಪ್ಪು ಮಾಡಿದವರು ಯಾರೇ ಆದರೂ ಶಿಕ್ಷೆ ಆಗಲೇಬೇಕು ಎಂದು ತನ್ನೊಳಗೆ ಮಾತನಾಡಿಕೊಂಡವಳು. ಇದಕ್ಕೆಲ್ಲ ಪರಿಹಾರ ಕೊಡೋದು ಯಶವಂತಣ್ಣನೇ. ಅವನಿಗೆ ಫೋನ್ ಮಾಡ್ತೀನಿ ಎಂದು ತನ್ನ ಫೋನ್ ತೆಗೆದುಕೊಂಡು ಯಶವಂತ್ಗೆ ಕರೆ ಮಾಡಿದಳು. ಹಲೋ ಅಣ್ಣ ಎಂದು ಇವಳು ಮಾತನಾಡುವ ಮುನ್ನ, ಹೇಳು ಮೈಥಿಲಿ, ಆರೋಗ್ಯ ಹೇಗಿದೆ? ಮತ್ತೇನಾದರೂ ಹೆಲ್ಪ್ ಬೇಕಾ ಎಂದು ಪ್ರೀತಿಯಿಂದ ಕೇಳಿದ. ಆ ಅಣ್ಣ, ಹೆಲ್ಪ್ ಬೇಕು, ಆದರೆ ಪಾಪು ವಿಷಯದಲ್ಲಿ ಅಲ್ಲ. ಈ ಬಾರಿ ಹೆಲ್ಪೇ ಬೇಕಾಗಿರೋದು ಪರಿ ಅತ್ತೆ ವಿಚಾರದಲ್ಲಿ ಎಂದಳು ದೃಢವಾಗಿ. ವಿಷಯ ಆಗಲೇ ನನಗೆ ವಸಿಷ್ಠ ಅವರು ಹೇಳಿದ್ದಾರೆ. ಮತ್ತೆ ಯಾಕಮ್ಮ, ಏನಾದರೂ ಆಯಿತಾ ಎಂದು ಕೇಳಿದನವ. ನಾನು ನೇರವಾಗಿ ಮಾತಾಡಬೇಕು ಅಣ್ಣ, ಸಿಗ್ತೀರಾ ಎಂದಳು. ಹಾಂ, ಎಲ್ಲಿದೀಯ ನೀನು ಎಂದಾಗ ತನ್ನ ಲೊಕೇಶನ್ ಕಳಿಸಿದಳು. ಅವನು 15 ನಿಮಿಷಗಳಲ್ಲಿ ಅವಳಿದ್ದ ಜಾಗಕ್ಕೆ ಬಂದ. ಇಬ್ಬರು ಪಾರ್ಕ್ ಒಂದರಲ್ಲಿ ಕುಳಿತು ಮಾತನಾಡತೊಡಗಿದರು. ಸಹಾಯ ತುಂಬ ಅವಶ್ಯಕತೆ ಇದೆ ಅಣ್ಣ. ಪರಿ ಅತ್ತೆಗೆ ತುಂಬ ದಿನ ಇಲ್ಲ. ಪ್ಲೀಸ್ ಅಣ್ಣ, ಆದಷ್ಟು ಬೇಗ ನಿಜ ಕಂಡುಹಿಡಿದು ಅವರಿಬ್ಬರನ್ನು ಒಂದು ಮಾಡೋಣ. ಅತ್ತೆ ಹೋಗೋಕ್ಕೂ ಮುಂಚೆ ಅವರಿಗೆ ಮಗನ ಪ್ರೀತಿ ಸಿಗಬೇಕು ಅಣ್ಣ ಎಂದಳು ಮನದುಂಬಿ. ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಕಣಮ್ಮ, ಆದರೆ ಎಲ್ಲಿಂದ ಶುರು ಮಾಡಬೇಕು, ಯಾವ ಹಾದಿ ಹಿಡಿಬೇಕು ಅಂತಾನೆ ತಿಳಿತಿಲ್ಲ. ಯಾಕಂದರೆ ಇದು ನಿನ್ನೆ ಮೊನ್ನೆಯ ಕತೆ ಅಲ್ವಲ್ಲಮ್ಮ, ತುಂಬ ವರ್ಷಗಳ ಹಿಂದಿನದು ಎಂದು ಅವನು ಹೇಳಲು ಅವಳಿಗೂ ಅವನ ಮಾತು ಸರಿ ಎನಿಸಿತು. ಅಣ್ಣ, ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಕಂಡು ಹಿಡೀರಿ. ನಾನು ಬೇಕಾದರೆ ಸಹಾಯ ಮಾಡ್ತೀನಿ. ನೀವು ಯಾವ ತರಹದ ಸಹಾಯ ಕೇಳಿದ್ರು ನಾನು ಮಾಡ್ತೀನಿ, ಪ್ಲೀಸ್ ಅಣ್ಣ ಎಂದು ಗೋಗರೆದಳು. ಬೇಡಮ್ಮ, ನೀನು ಈ ಸ್ಥಿತಿಯಲ್ಲಿ ರೆಸ್ಟ್ ಮಾಡೋದು ಮುಖ್ಯ. ನೀನು ಸಹಾಯ ಮಾಡೋದು ಬೇಡ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ನನ್ನ ಟೀಮ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ಎಂದು ಅವನು ಹೇಳಲು, ಅಣ್ಣ, ನೀವು ಮೊದಲು ಅನನ್ಯ ಅತ್ತೆ ಇಷ್ಟರಿಂದ ಶುರು ಮಾಡಿ. ಯಾಕಂದರೆ ನಾನು ಈಗಷ್ಟೇ ಮಾವನ ಬಳಿ ಮಾತನಾಡಿದೆ. ಅವರು ಹೇಳಿದ ಪ್ರಕಾರ ಪರಿಗೆ ಅತ್ತೆ ಬಗ್ಗೆ ಕೆಟ್ಟದಾಗಿ ಫೋಟೋ ಬರ್ತಿತ್ತು. ಅದರಿಂದ ಅತ್ತೆಗೆ ಟಾರ್ಚರ್ ಕೊಟ್ಟರು ಮಾವ. ಆದರೆ ಪರಿ ಅತ್ತೆ ಇದನ್ನು ಯಾಕೆ ಒಪ್ಕೊಂಡ್ರು ಅನ್ನೋದು ಪ್ರಶ್ನೆ. ನಾನವರ ಕೇಳಲಿಲ್ಲ. ಕೇಳಿದರೂ ಈ ವಿಷಯ ಹೇಳಲ್ಲ ಅವರು. ಪ್ಲೀಸ್ ಅಣ್ಣ, ಹೇಗಾದರೂ ಮಾಡಿ ಈ ವಿಷಯ ಕಂಡು ಹಿಡೀರಿ. ಅತ್ತೆ ಉಸಿರನ್ನು ಕೈಲಿ ಇಟ್ಕೊಂಡು ಬದುಕ್ತಿದ್ದಾರಾ ಎಂದಳು ಕಣ್ತುಂಬಿಕೊಂಡು. ನೀನು ಅಳಬೇಡ ಕಣಮ್ಮ, ನೀನು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೀಯಾ. ಇನ್ನು ಮುಂದೆ ಈ ವಿಷಯ ನನಗೆ ಬಿಡು, ನೀನು ಆರಾಮಾಗಿರು ಎಂದಾಗ ನಿಟ್ಟುಸಿರು ಬಿಟ್ಟು, ಸರಿ ಅಣ್ಣ, ಬೇಗ ಹುಡುಗಿ, ನಾನು ಹೋಗ್ತೀನಿ ಎಂದು ಹೊರಟಳು. ಇರು ಮೈಥಿಲಿ, ನಾನೇ ಡ್ರಾಪ್ ಮಾಡ್ತೀನಿ ಎಂದು ಅವನು ಹೇಳಲು, ಪರವಾಗಿಲ್ಲ ಅಣ್ಣ, ನಾನು ಆಟೋದಲ್ಲಿ ಹೋಗ್ತೀನಿ ಎಂದು ತಿರುಗಿದವಳಿಗೆ ಯಾರೋ ತಮ್ಮನ್ನೇ ನೋಡುತ್ತಿರುವಂತೆ ಭಾಸವಾಗಿತ್ತು. ಅಣ್ಣ, ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಬನ್ನಿ ಜೊತೆಗೆ ಹೋಗೋಣ ಎಂದು ಅವನ ಕೈ ಹಿಡಿದು ಜೊತೆಗೆ ನಡೆದಳು. ಒಬ್ಬಳೇ ಆದರೆ ಹೆದರುತ್ತಿರಲಿಲ್ಲ ಅವಳು. ಆದರೆ ಈಗ ಪಾಪು ಇದೆ. ಅದಕ್ಕೆ ನಾನು ಹೇಳಿದ್ದು, ಈ ಟೈಮಲ್ಲಿ ನೀನು ಹುಷಾರಾಗಿರ್ಬೇಕಂತ. ಇಂತಹ ವಿಷಯಗಳಿಗೆ ನೀನು ತಲೆ ಹಾಕಬೇಡ. ವಸಿಷ್ಠ ಅವರಿಗೆ ನಿನ್ನ ಮೇಲೆ, ಪಾಪು ಮೇಲೆ ತುಂಬ ಕಾಳಜಿದೆ ಎಂದಾಗ ನಸು ನಕ್ಕಳು. ಅವನ ಬೈಕಲ್ಲಿಯೇ ಜೊತೆಗೆ ಬಂದಿದ್ದರಿಂದ ಅವರಿಗೇನೂ ಮಾಡಲಾಗಲಿಲ್ಲ. ಅಣ್ಣ ಬಾಯ್, ಹುಷಾರು ಎಂದು ತಾನು ಮನೆಯೊಳಗೆ ನಡೆದಳು ಮೈಥಿಲಿ. ನಾನು ಹೇಳಿದೆ, ಒಂದೇ ಒಂದು ಬುಲೆಟಲ್ಲಿ ಅವಳ ಹೊಡೆದು ಬಿಸಾಕೋಣ ಅಂತ. ನೀನು ಕೇಳಲಿಲ್ಲ. ಈಗ ನೋಡು, ಬಚಾವಾಗಿ ಬಿಟ್ಲು ಎಂದು ಊರಿದು ನುಡಿಯುತ್ತಿದ್ದಳು ಅನನ್ಯ. ನೋ ಟೆನ್ಷನ್ ಅತ್ತೆ, ನನಗೆ ಅವಳು ಒಂದೇ ಏಟಿಗೆ ಸಾಯೋದು ಇಷ್ಟ ಇಲ್ಲ. ನನಗಲ್ಲದೆ ಇರೋದು ಅವಳಿಗೇನಿದೆ ಅಂತ ಅಷ್ಟು ಪ್ರೀತಿ ಮಾಡ್ತಾನೆ ವಸಿಷ್ಠ. ಅವಳು ತಲೆ ಸುತ್ತಿ ಬಿದ್ದರೆ ಇವನಿಗೆ ಕೈ ಕಾಲೇ ಆಡಲ್ಲ. ಆದರೆ ನಾನು ತಲೆ ಸುತ್ತಿ ಬಿದ್ದರೆ ಕೇರೆ ಮಾಡಲ್ಲ. ನನ್ನ ಕೆನ್ನೆ ಊದಿಸಿದ ಅಲ್ವ ಅವನು. ಅವಳ ಬಾಡಿ ಶೇಪ್ ಔಟ್ ತೆಗೆದು ಅವಳ ಕಣ್ಣೆದುರೇ ಆ ಪಿಂಡನ ಕರಗಿಸಿ ಅವಳನ್ನು ಪರಲೋಕಕ್ಕೆ ಕಳಿಸ್ತೀನಿ. ಆವಾಗಲೇ ನನಗೆ ಸಮಾಧಾನ ಎಂದು ಕ್ರೂರವಾಗಿ ನಕ್ಕಳು ಸಪ್ತಮಿ. ಅಬ್ಬಾ, ಅಷ್ಟೊಂದು ಹಿಂಸೆ ಬೇಡ ಕಣೆ. ಅಷ್ಟರಲ್ಲಿ ಆ ಯಶವಂತ್ ನಿಜ ಕಂಡು ಹಿಡಿದ್ರೆ ವಸಿಷ್ಠ ನನ್ನ ಸುಮ್ಮನೆ ಬಿಡಲ್ಲ. ನನ್ನ ಮೇಲೆ ಆವಾಗಲೇ ಅನುಮಾನ ಬಂದಿದೆ ಅವನಿಗೆ. ಇನ್ನೂ ನಾನು ತಡ ಮಾಡಿದರೆ ನನ್ನ ಅಂತ್ಯ ಅವನ ಕೈಯಲ್ಲಿ ಪಕ್ಕ ಎಂದು ಭಯದಿಂದ ನುಡಿದಳು ಅನನ್ಯ. ನಾನಿದ್ದೀನಲ್ವಾ, ನಾನಿರೋವರೆಗೂ ಏನೂ ಆಗಲ್ಲ ಎಂಬ ಧ್ವನಿಗೆ ಇಬ್ಬರು ಹಿಂದೆ ತಿರುಗಿ ನೋಡಿದರು. ತಮ್ಮೆದುರು ನಿಂತವರು ನೋಡಿ ಕಣ್ಣರಳಿಸಿದರು. ನೀನಾ ಎಂದು ಇಬ್ಬರು ಒಟ್ಟಿಗೆ. ಏನಾದರೂ ಮಾಡೋದಕ್ಕೂ ಮುಂಚೆ ಡೋರ್ ಲಾಕ್ ಮಾಡಿಕೊಂಡು ಮಾತಾಡಬೇಕು. ಬನ್ನಿ ಮಾತಾಡೋಣ ಎಂದು ಅವರು ಡೋರ್ ಮುಚ್ಚಿ ಅವರಿಬ್ಬರ ಮುಂದೆ ಕುಳಿತು, ಅನನ್ಯ, ನಿನ್ನ ಬುಡಕ್ಕೆ ಬರೋದಕ್ಕೂ ಮುಂಚೆ ಇದಕ್ಕೆ ಫಿನಿಶಿಂಗ್ ಟಚ್ ಕೊಡಬೇಕು, ಇಲ್ಲ ಅಂದರೆ ನನ್ನ ಬುಡಕ್ಕೆ ಬಂದು ಬಿಡುತ್ತೆ ಎಂದು ನಕ್ಕರು ಅವರು. ನಿನಗೂ ಇದಕ್ಕೂ ಲಿಂಕ್ ಇದೆಯಾ ಎಂದು ಅನನ್ಯ ಬಾಯಿ ತೆರೆದಾಗ,
ನೀನು ರಘುನಾಥ್ ಸಂಬಂಧ ಇಟ್ಟುಕೊಂಡಿದ್ದಾಗ ರಘುನಾಥ್ಗೆ ಫೋಟೋ ಕಳಿಸಿದ್ದೆ ನಾನು. ಪರಿಗೆ ಈ ವಿಚಿತ್ರ ಕಾಯಿಲೆ ಬರೋದಕ್ಕೂ ಕಾರಣ ನಾನೇ. ಈಗ ಆ ಮಾತೆಲ್ಲ ಬೇಡ. ನಾನು ಈ ವಸಿಷ್ಠ ಅಮ್ಮನ ನೆನಪಲ್ಲೇ ಸಾಯ್ತಾನೆ ಅಂದ್ಕೊಂಡಿದ್ದೆ. ಇಷ್ಟೊಂದು ಚಿಗುರಿದಾನೆ. ಈಗ ಅವನ ವೀಕ್ನೆಸ್ ಅವಳೆ ಮೈಥಿಲಿ. ಅವಳೇ ನಮ್ಮ ಟಾರ್ಗೆಟ್. ಸೊಪ್ಪು ಹೇಳಿದ್ದು ಕರೆಕ್ಟ್ ಇದೆ. ಆ ಮಗುನ ಮೊದಲು ಉಡಿಸ್ ಮಾಡಬೇಕು. ಇಲ್ಲಾಂದರೆ ಅವನ ವಂಶ ಬೆಳೆದು ನಮ್ಮ ಕೈಗೆ ಬಿಡಿ ಕಾಸು ಸಿಗೋಲ್ಲ. ಸೊ ಮೊದಲು ಆ ಪಿಂಡಕ್ಕೆ ಪಿಂಡ ಇಡೋಣ, ಆಮೇಲೆ ಮೈಥಿಲಿಗೆ. ಅವೆರಡೂ ಇಲ್ಲ ಅಂದರೆ ಇವನು ನಮಗೆ ಲೆಕ್ಕಕ್ಕೆ ಇಲ್ಲ ಎಂದು ಕ್ರೂರವಾಗಿ ಹೇಳಿದಾಗ ಅವರ ಕ್ರೂರತನಕ್ಕೆ ಬೆಚ್ಚಿದರು ಇಬ್ಬರು. ಅದು ಆ ಯಶವಂತ್ ಅವನು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾನೆ ಎಂದು ಮೆಲ್ಲಗೆ ಹೇಳಿದಳು ಅನನ್ಯ. ಅಷ್ಟೇ ಅಲ್ವಾ, ಅವನಿಗೆ ಅಪ್ಪ ಅಮ್ಮ ಹೆಂಡತಿ ಇರ್ತಾರೆ. ಕಿಡ್ನ್ಯಾಪ್ ಮಾಡಿ ಭಯಪಡಿಸಿದ್ರೆ ಅವನ ಹಿಂದೆ ಸರಿತಾನೆ. ಅದಕ್ಕೆ ತಾನೆ ನಾನು ಪರಿ ವಿಚಾರದಲ್ಲಿ ಮಾಡಿದ್ದು. ವಸಿಷ್ಠನನ್ನು ಕಿಡ್ನ್ಯಾಪ್ ಮಾಡಿಸಿ ಅವನ ಸಾಯಿಸೋಕೆ ಬೆದರಿಸಿ ಹಾಕಿದಾಗ ಮನೆ ಬಿಟ್ಟು ಓಡಿ ಹೋದ್ಲು ಹೇಳಿ. ಈಗ ಮಗನ ಧೈರ್ಯದ ಮೇಲೆ ಬಂದಿದ್ದಾಳೆ. ಅವಳೇನು ನಮ್ಮ ದಾರಿಗೆ ಅಡ್ಡ ಇಲ್ಲ. ಇರೋದು ಈ ವಸಿಷ್ಠ. ಅವನಿಗಾಗಿ ನಿಜ ಕಂಡುಹಿಡಿಯೋಕೆ ನಿಂತಿರೋ ಈ ಮೈಥಿಲಿ. ನಾನು ಎಲ್ಲ ಪ್ಲಾನ್ ಮಾಡಿದ್ದೀನಿ. ಅಲ್ಲಿವರೆಗೂ ಸುಮ್ಮನೆ ಇರಿ. ಆಮೇಲೆ ಅನನ್ಯ ನಿನ್ನ ಸ್ಥಾನ ಗಟ್ಟಿಯಾಗುತ್ತೆ. ಸಪ್ಪು ನೀನು ಅನನ್ಯ ಮಗನನ್ನು ಮದುವೆ ಮಾಡಿಕೊಂಡು ಆಯಾಗಿ ಆಸ್ತಿ ನೋಡ್ಕೊಂಡಿರು ಎಂದಾಗ ಖುಷಿಯಿಂದ ತಲೆ ಆಡಿಸಿದರು ಇಬ್ಬರು. ನಯವಂಚಕರು ಸೇರಿ ಮೈಥಿಲಿಯ ಜೀವಕ್ಕೆ ಕೊತ್ತು ತರುವುದರಲ್ಲದೆ ಇನ್ನೂ ಜಗವೇ ನೋಡದ ವಸಿಷ್ಠನ ಜೀವನದ ಮೇಲೆ ಕಣ್ಣಾಕಿದ್ದಾರೆ. ಇದರಿಂದ ಅದೇಗೆ ಪಾರಾಗುತ್ತಾರೋ ನೋಡಬೇಕು. ಮುಂದೇನು ಎಂದು ಯೋಚಿಸುತ್ತಾ ಕುಳಿತಿದ್ದಳು ಮೈಥಿಲಿ. ಅವಳ ಫೋನ್ ಸದ್ದು ಮಾಡಿತ್ತು. ತೆಗೆದು ನೋಡಿದವಳಿಗೆ ಆಘಾತದ ಜೊತೆಗೆ ಖುಷಿ ಕೂಡ ಆಗಿತ್ತು. ಯಾಕೆಂದರೆ ಅವಳ ಫೋನಿಗೆ ಪರಿ ಮತ್ತು ಮತ್ತೊಬ್ಬರ ಫೋಟೋ ಜೊತೆಗೆ ಇದೆಲ್ಲ ಯಾರು ಮಾಡಿದ್ದು ಅನ್ನೋದೇ ಅಲ್ವಾ ನಿನ್ನ ಪ್ರಶ್ನೆ? ಉತ್ತರ ನನ್ನ ಬಳಿ ಇದೆ. ಉತ್ತರ ಬೇಕಾದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಡಯಾನಾ ಕೆಫೆ ಬಳಿ ಬಾ ಎಂಬ ಮೆಸೇಜ್ ಇತ್ತು. ಇವಳು ಕಾಲ್ ಮಾಡಿದರೂ ಅತ್ತಲಿಂದ ಪಿಕ್ ಮಾಡಲಿಲ್ಲ ಯಾರು. ನಂತರ ಸ್ವಿಚ್ ಆಫ್ ಎಂದಿತ್ತು. ತಕ್ಷಣ ಆ ಫೋಟೋವನ್ನು ಯಶವಂತ್ಗೆ ಫಾರ್ವರ್ಡ್ ಮಾಡಿದಳು. ಅಣ್ಣ, ಇದು ಪಕ್ಕ ನನ್ನ ಟ್ರ್ಯಾಪ್ ಮಾಡೋ ಪ್ಲಾನ್. ನಾನು ಅವರನ್ನು ಹುಡುಕಿರೋ ವಿಚಾರ ಅವರಿಗೂ ಗೊತ್ತಾಗಿದೆ. ಅದಕ್ಕೆ ನನ್ನ ಮೇಲೆ ನಿನ್ನೆ ಕಣ್ಣಿಟ್ಟಿದ್ರು. ಈಗ ನನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ನೋಡ್ತಿದ್ದಾರೆ. ನಾಳೆ ನೀನು ಶಾರ್ಪ್ 9:30ಕ್ಕೆ ಆ ಕೆಫೆ ಬಳಿ ಬಾ. ನಾನು ಬರ್ತೀನಿ. ಆಗ ನಿಜವಾಗಿಯೂ ಅವರಿಬ್ಬರು ಸಿಕ್ಕಿ ಹಾಕ್ಕೊಳ್ತಾರೆ ಎಂದು ಖುಷಿಯಿಂದ ನುಡಿದಳು ಕರೆ ಮಾಡಿ. ಇದೆಲ್ಲ ಯಾಕೋ ರಿಸ್ಕ್ ಅನ್ನಿಸ್ತಿದೆ ಮೈಥಿಲಿ. ನೀನು ಈ ಸಮಯದಲ್ಲಿ ಅಷ್ಟು ರಿಸ್ಕ್ ತಗೋಬಾರ್ದು ಎಂದು ಬುದ್ಧಿ ಹೇಳಿದವ. ಪರವಾಗಿಲ್ಲ ಅಣ್ಣ, ನನ್ನ ಗಂಡ ನನಗಾಗಿ ಎಷ್ಟೊಂದು ಮಾಡಿದ್ದಾರೆ. ಅವರಿಗಾಗಿ ನಾನಿಷ್ಟು ಮಾಡದಿದ್ರೆ ಹೇಗೆ ಎಂದಾಗ ಒಪ್ಪಿದವ. ಮೈಥಿಲಿ, ಯಾಕೆ ಏನೋ ಟೆನ್ಷನ್ನಲ್ಲಿ ಇದ್ದಾಗಿದೆಯಾ ಎಂದು ಮಡದಿಯ ಬಳಸಿದ ವಸಿಷ್ಠ. ಏನಿಲ್ಲ ರೀ, ನೀವು ನನ್ನ ಜಾಸ್ತಿ ಇಷ್ಟಪಡ್ತೀರಾ ಅಥವಾ ಪಾಪುನ ಎಂದಳು ಅವನ ಕೈ ಒಡಲ ಮೇಲೆ ಇಟ್ಟುಕೊಂಡು. ಇದೆಂಥ ಪ್ರಶ್ನೆ ಹೆಂಡ್ತಿ? ನೀನು ನನ್ನ ಬದುಕಿಗೊಂದು ಅರ್ಥ ತಂದವಳು. ಪಾಪು ನನ್ನ ಬದುಕನ್ನು ಸಾರ್ಥಕ ಮಾಡ್ತಿರೋದು. ಇಬ್ಬರಲ್ಲಿ ಆಯ್ಕೆ ಹೇಗೆ ಮಾಡಲಿ ಎಂದ ಒಡಲಿಗೆ ಮುತ್ತಿಟ್ಟು. ಆಯಿತು ಆಯಿತು, ಮತ್ತೆ ಅಮ್ಮನ ಮನೆಗೆ ಹೋಗಿ ತುಂಬ ದಿನ ಆಯಿತು. ಈ ವಿಷಯನೂ ಫೋನಲ್ಲಿ ಹೇಳಿದ್ದೆ ಅಷ್ಟೆ. ಹೋಗಿ ಬರಲಾ ಎಂದಳು ಮುದ್ದಾಗಿ. ಏನು ಬೇಡ, ಅವರು ನಿನ್ನ ನೋಡ್ಕೊಳ್ಳೋ ಚಂದ ನನಗೆ ಗೊತ್ತೇ ಇದೆ. ನೀನು ಪಾಪು ಇಬ್ಬರು ನನಗೆ ಜೀವ. ಏನಾದರೂ ನಿಮ್ಮಿಬ್ಬರ ವಿಷಯದಲ್ಲಿ ನಾನು ರಿಸ್ಕ್ ತಗೊಳ್ಳಲ್ಲ. ಸೊ ನೀನೆಲ್ಲೂ ಹೋಗ್ದಿಲ್ಲ ಎಂದು ಅವಳ ಮಡಿಲಲ್ಲಿ ಮಲಗೆ ಏನೊಂದು ಹೇಳದೆ ಅವನ ಕೂದಲಲ್ಲಿ ಕೈ ಆಡಿಸಿದಳು. ಅವಳಿಗಾಗಿ ಅವನು ಅಷ್ಟೊಂದು ಬದಲಾಗಿರುವಾಗ ಅವನಿಗಾಗಿ ತಾನು ಕೆಲವೊಂದು ಒಪ್ಪಂದ ಮಾಡಿಕೊಳ್ಳಲು ಮುಂದಾದಳು. ಅಂದು ಬೆಳಗ್ಗೆ ಎದ್ದಾಗಿನಿಂದ ಒಂದು ರೀತಿಯ ಸಂಕಟ ವಸಿಷ್ಠನಿಗೆ. ಯಾರೋ ಹತ್ತಿರದವರ ಕಳೆದುಕೊಳ್ಳುವ ಸಂಕಟ. ಏನೋ ತನ್ನಿಂದ ದೂರಾಗುವ ಅನುಭವ. ಅದನ್ನೇ ತನ್ನ ಮಡದಿಯರದು ತೆರೆದಿಟ್ಟ. ಹೆಂಡತಿ, ಯಾಕೋ ಒಂಥರ ಸಂಕಟ ಆಗ್ತಿದೆ ಕಣ. ನಾನಿವತ್ತು ಮನೆಯಲ್ಲೇ ಇರಲ್ಲ ಎಂದ ಬೆಳಗ್ಗೆ ಹೊರಡುವ ಮುನ್ನ. ಅವಳಿಗೆ ಭಯವಾಯಿತು. ಆದರೂ ಸವರಿಸಿಕೊಂಡು, ಏನು ಬೇಡ, ಈಗಷ್ಟೇ 3 ತಿಂಗಳು ತುಂಬಿರೋದು. ನೀವು ಹೀಗೆ ಮಾಡಿ, ನಾನು ಕೆಲಸಕ್ಕೆ ಬರ್ತೀನಿ. ಆಗ 7 ತಿಂಗಳು ಆಗೋವರೆಗೂ ನೀವು ಕೆಲಸಕ್ಕೆ ರಜೆ ಹಾಕೋ ಹಾಗಿಲ್ಲ ಎಂದಳು ಅವನ ಕಳುಹಿಸಲು. ಈಗ ತಾನು ಡಯಾನಾ ಕೆಫೆ ಬಳಿ ಹೋಗಬೇಕಲ್ಲ. ಸರಿ, ಆದರೆ ಬೇಗ ಬರ್ತೀನಿ ಎಂದು ಅವಳಿಗೊಂದು ಮುತ್ತಿಟ್ಟು ಪಾಪುಗೂ ಬಾಯ್ ಹೇಳಿ ಹೊರಟ. ಅವನೋದ 10 ನಿಮಿಷಕ್ಕೆ ಅಜ್ಜಿ, ಅಮ್ಮ ಫೋನ್ ಮಾಡಿದ್ರು. ಬಾತ್ರೂಮಲ್ಲಿ ಜಾರಿ ಬಿದ್ದಿದ್ದಾರಂತೆ. ಹೋಗಿ ಬರ್ತೀನಿ ಎಂದು ಸುಳ್ಳು ಹೇಳಿದಳು. ಹುಷಾರು ಕಣಮ್ಮ, ಬೇಕಿದ್ರೆ ಡ್ರೈವರ್ ಕರೆದುಕೊಂಡು ಹೋಗು. ನೀನು ಅವರನ್ನು ಎತ್ತಿ ಮಾಡಬೇಡ. ಗರ್ಭ ಗಟ್ಟಿ ಆಗೋವರೆಗೂ ನೀನು ಹುಷಾರಾಗಿರಬೇಕು ಎಂದಾಗ ನಕ್ಕು ಪರಿ ಅವರಿಗೂ ತಿಳಿಸಿ ಅಲ್ಲಿಂದ ನಡೆದಳು ಮೈಥಿಲಿ. ಅವರ ಯೋಚನೆಯಂತೆ 10 ಗಂಟೆಗೆ ಸರಿಯಾಗಿ ಕೆಫೆ ಎದುರು ಬಂದು ನಿಂತಳು ಮೈಥಿಲಿ. ಅವರಿಗಾಗಿ ಕಾಯುತ್ತಾ. ಆದರೆ ವ್ಯಾನ್ ಕೂಡ ರೆಡಿ ಮಾಡಿಕೊಂಡು ನಿಂತಿದ್ದರು ರೌಡಿಗಳು. ಹೇ, ಅದು ಮೈಥಿಲಿ ಬಾವಿ ಅಲ್ವಾ? ಇಲ್ಲಿ ಯಾಕೆ ನಿಂತಿದ್ದಾರೆ ಎಂದಳು ವೈಶಿಷ್ಟ್ಯ. ನನಗೂ ಗೊತ್ತಿಲ್ಲ ಎಂದ ಆಯುಷ್. ಸಮಯ ಕಳೆಯಲು ಇಬ್ಬರು ಅದೇ ಕೆಫೆಗೆ ಬಂದಿದ್ದರು. ಇರು, ನಾನು ಕರೆದುಕೊಂಡು ಬರ್ತೀನಿ. ಬಿಸಿಲಲ್ಲಿ ಇದ್ದಾಳೆ ಎಂದು ಆಯುಷ್ ಆಚೆ ಬರುವ ಮುನ್ನವೇ ಸುತ್ತಮುತ್ತ ಯಾರೂ ಇಲ್ಲದ ಸಮಯ ನೋಡಿ ಒಬ್ಬ ಅವಳತ್ತ ನಡೆದ.
ನೀನು ಮೈಥಿಲಿ ಅಲ್ವಾ ಎಂದು ಮಾಸ್ಕ್ ಹಾಕಿದ್ದವ ಕೇಳಿದ ಅವಳನ್ನು. ಅಣ್ಣ ಯಾಕೆ ಇನ್ನೂ ಬರಲಿಲ್ಲ ಎಂದು ಭಯವಾದರೂ, ಹ್ಞೂ ನಾನೇ, ನೀವೇನಾ ಫೋಟೋ ಕಳಿಸಿದ್ದು ಎಂದಳು. ಅಷ್ಟೇ. ವೇಗವಾಗಿ ಬಂದ ವ್ಯಾನ್ ಒಳಗೆ ಬಲವಂತವಾಗಿ ಕೂರಿಸಿಕೊಂಡು ನಡೆದರು ಅವಳನ್ನು. ಏಯ್ ಬಿಡೋ, ಪೊಲೀಸ್ ಬರ್ತಿದ್ದಾರೆ ಎಂದು ಕೂಗಿದಳು. ಆದರೆ ಬಿಡಲಿಲ್ಲ ಅವರು. ಕ್ಷಣಾರ್ಧದಲ್ಲಿ ಅವಳ ಹೊತ್ತ ವ್ಯಾನ್ ಕಣ್ಮರೆಯಾಗಿತ್ತು. ಏಯ್ ಸ್ಟಾಪ್ ಎಂದು ಓಡಿ ಬಂದ ಆಯುಷ್. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ತಕ್ಷಣ ತನ್ನ ಬೈಕ್ ಏರಿದವ, ನೀನು ವಸಿಷ್ಠನಿಗೆ ಫೋನ್ ಮಾಡು ವೈಶು, ಕ್ವಿಕ್, ನಾನು ವ್ಯಾನ್ ಫಾಲೋ ಮಾಡ್ತೀನಿ ಎಂದು ವ್ಯಾನ್ ಹಿಂದೆ ವೇಗವಾಗಿ ಬೈಕ್ ಓಡಿಸಿದ ಆಯುಷ್. ಆದರೆ ಇತ್ತ ಮೈಥಿಲಿ ಹೇಳಿದಂತೆ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟಿದ್ದ ಯಶವಂತ್ಗೆ ಮನೆಯಿಂದ ಕರೆ ಬಂದಿತ್ತು. ಅವನ ಅಮ್ಮನಿಗೆ ಹೊಡೆದು ಹೋಗಿದ್ದರು ರೌಡಿಗಳು. ಅದಕ್ಕಾಗಿ ಅವನು ಅವಸರವಾಗಿ ಮನೆಗೆ ಹೋದ. ಇತ್ತ ಅವಳ ಬಗ್ಗೆ ನೆನಪಾದರೂ ಅಮ್ಮ ಮುಖ್ಯವಾಗಿತ್ತು ಅವನಿಗೆ. ತಕ್ಷಣ ಅವಳಿಗೆ ಕರೆ ಮಾಡಲು ನೋಡಿದ. ಆದರೆ ಬೇಕೆಂದೇ ಯಾರೋ ಒಬ್ಬ ಅವನಿಗೆ ಅಡ್ಡ ಬಂದು ಫೋನ್ ಬೀಳಿಸಿಬಿಟ್ಟ. ತಕ್ಷಣ ಮನೆಯತ್ತ ನಡೆದಿದ್ದ ಯಶವಂತ್. ಕೆಲಸ ಮಾಡಲು ಮನಸ್ಸಿಲ್ಲದೆ ಹೋದರೂ ಹೋಟೆಲು ಆಗು ಹೋಗುಗಳ ನೋಡುತ್ತಿದ್ದ ವಸಿಷ್ಠ. ಅವನ ದೇಹ ಅಲ್ಲಿದ್ದರೂ ಮನಸ್ಸು ಮಾತ್ರ ಹೆಂಡತಿಯ ಸುತ್ತ ಸುತ್ತತಿತ್ತು. ಮೈಥಿಲಿ ಯಾಕಿಷ್ಟು ನೆನಪಾಗ್ತಿದ್ದಾಳೆ, ಯಾಕೆ ಒಂಥರ ಅನ್ನಿಸ್ತಿದೆ, ಅವಳಿಗೇನಾದರೂ ಆದರೆ, ಚೇಚೆ ಹಾಗೆಲ್ಲ ಆಗಲ್ಲ, ಒಮ್ಮೆ ಫೋನ್ ಮಾಡ್ತೀನಿ ಎಂದು ಫೋನ್ ಮಾಡಿದ. ಆದರೆ ಅವಳ ಫೋನ್ ಬಿದ್ದು ಹೋಗಿತ್ತು. ಅದನ್ನು ರಿಸೀವ್ ಮಾಡುವವರಿಲ್ಲ. ಅದರ ಪಾಡಿಗೆ ಅದು ಬಡಿದುಕೊಳ್ಳುತ್ತಿತ್ತು. ಯಾಕೆ ಇವಳು ರಿಸೀವ್ ಮಾಡ್ತಿಲ್ಲ, ನಾನು ಅಂದ್ಕೊಂಡಾಗೆ, ಚಚೆ ಇಲ್ಲ, ಮಲಗಿರಬೇಕು, ಮನೆಯಲ್ಲಿ ಯಾರಿಗಾದರೂ ಮಾಡ್ತೀನಿ ಎಂದು ಗಾಬರಿಯಿಂದ ನಂಬರ್ ಹುಡುಕುವಾಗ ಅವನಿಗೆ ವೈಶಿಷ್ಟ್ಯಳಿಂದ ಕರೆ ಬಂತು. ತಕ್ಷಣ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡವ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ, ವೈಶು, ಮೈಥಿಲಿ ಇದಳ ಅಲ್ಲಿ, ಫೋನ್ ತೆಗಿತಿಲ್ಲ, ಅವಳಿಗೆ ಫೋನ್ ಕೊಡು, ಮಲಗಿದ್ರೆ ಎಬ್ಬಿಸಿಕೊಡು, ನಾನು ಮಾತಾಡಬೇಕು ಎಂದ ಅವಸರವಾಗಿ. ದಾದಾ, ಭಾಬಿ ಎಂದು ಅಳುತ್ತಾ ಆಗಿದ್ದನ್ನು ಹೇಳಿದಳು. ತಕ್ಷಣ ಅವನ ಕೈಯಲ್ಲಿನ ಫೋನ್ ನೆಲ ನೋಡಿತ್ತು. ಮೈಥಿಲಿ, ನನ್ನ ಬಾಬು ಎಂದು ಹೇಳಿಕೊಂಡವನ ಧೈರ್ಯ ಕುಂದಿ ಹೋಗಿತ್ತು. ಅದೆಷ್ಟು ಆಸೆ ಇದೆ ಮಗುವಿನ ಮೇಲೆ. ದಾದಾ, ದಾದಾ ಇಲ್ಲಿ ಕೇಳಿ, ಆಯುಷ್ ಅವರ ಹಿಂದೆಯೇ ಹೋಗಿದ್ದಾರೆ, ನೀವು ಬೇಗ ಬನ್ನಿ, ಬಾಬಿಗೆ ಏನೂ ಆಗಲ್ಲ ಎಂದು ಹೇಳಿದಳು ವೈಶಿಷ್ಟ್ಯ. ಹಾ ಚಿನ್ನು, ಬಂದೆ ಎಂದ ಅವನ ಧೈರ್ಯ ಪೂರ್ತಿ ಕುಂದಿ ಹೋಗಿತ್ತು. ಬಿದ್ದಿದ್ದ ಫೋನ್ ಎತ್ತಿಕೊಂಡು ಓಡಿದ. ಅವಳ್ಯಾಕೆ ಎಲ್ಲಿಗೆ ಹೋಗಿತ್ತು, ಏನಾದರೂ ಮಾಡ್ಕೋತಾನೆ ಇರ್ತಾಳೆ. ಈ ಸರಿ ಏನಾದರೂ ಆದರೆ ನಾನು ಮಾತ್ರ ಕ್ಷಮಿಸೋದಿಲ್ಲ ಮೈಥಿಲಿ, ನೀನು ಯಾವಾಗಲೂ ಹೀಗೆ, ಯಾಕೆ ಈ ಥರ ಮಾಡ್ಕೋತೀಯ ಎಂದು ಕೋಪ ಪ್ರೀತಿಯಿಂದ ಬೈಯುತ್ತಲೇ ಕಾರು ಓಡಿಸುತ್ತಿದ್ದವನಿಗೆ ಯಶವಂತ್ ನೆನಪಾಗಿದ್ದೆ. ಅವನಿಗೆ ಫೋನ್ ಮಾಡಿದ. ಹಲೋ ಯಶವಂತ್, ಮೈಥಿಲಿ ಕಿಡ್ನ್ಯಾಪ್ ಆಗಿದೆ, ನೀನು ಎಲ್ಲಿದ್ದೀಯಾ ಎಂದು ವಸಿಷ್ಠನ ನಡುಗುವ ಸ್ವರದಲ್ಲಿ ಹೇಳಿದ್ದೆ. ತಲೆ ಮೇಲೆ ಕೈ ಹೊತ್ತ ಯಶವಂತ್, ನನ್ನ ಕ್ಷಮಿಸಿ ಸರ್, ನನ್ನ ಬೇಜವಾಬ್ದಾರಿಯಿಂದಾನೇ ಆಗಿದ್ದು ಎಂದು ಬೇಸರದೆ ಅವಳ ಮಧ್ಯೆ ಆದ ಮಾತುಕತೆಯ ಬಗ್ಗೆ ವಿವರಿಸಿದ. ವಾಟ್, ನಿಮಗೆ ಬುದ್ಧಿಯಲ್ಲಿತ್ತು ಯಶವಂತ್, ಅವಳು ಇವಾಗ ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಅವಳ ಜೊತೆ ಸೇರಿದ್ದಲ್ಲದೆ ಈ ವಿಷಯನ ಬಗ್ಗೆ ನನಗೆ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ನೀನು? ಈ ಟೈಮಲ್ಲಿ ಇಂಥ ರಿಸ್ಕ್ ಬೇಕಿದ್ದ ಯಶವಂತ್? ನೀನು ಬರ್ತೀಯ ಅಂತ ಅವಳು ಒಬ್ಬಳೇ ಕಾಯ್ದಾ ಇದ್ಲಂತೆ, ಇವನು ಕೊನೆ ಟೈಮಲ್ಲಿ ಏನೂ ಆಯ್ತಂತೆ, ಅದೇನೋ ಆಟ ಆಡ್ಕೊಂಡ್ರ ನೀವಿಬ್ಬರು ಎಂದು ಜೋರಾಗಿ ಬೈಯುತ್ತಿದ್ದ ವಸಿಷ್ಠ. ಹೆಂಡತಿ ಮೇಲಿನ ಪ್ರೀತಿಗೆ ಅವನ ಕೋಪ ತಾರಕಕ್ಕೇರಿದೆ. ಆದರೆ ಯಶವಂತ್ ಮಾತ್ರ ತಾಳ್ಮೆಯಿಂದ ಇದ್ದ. ಅವನ ತಪ್ಪಿನ ಅರಿವಿದೆ ಅವನಿಗೆ. ಸಾರಿ ಸರ್, ಅವರು ಟಾರ್ಗೆಟ್ ಮಾಡಿದಾರ ಅಂತಲೇ ನಾವು ಹೋಗಿದ್ದು, ಬಟ್ ನನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಬೇಗ ಬರ್ಬೋದು ಅಂತ ಬಂದೆ. ಬಟ್ ಇಲ್ಲಿ ಅಮ್ಮನಿಗೆ ತುಂಬ ಬ್ಲಡ್ ಲಾಸ್ ಆಗಿತ್ತು ಸರ್, ಅದಕ್ಕೆ ಅವರಿಗೆ ಬ್ಲಡ್ ಅರೇಂಜ್ ಮಾಡ್ತಾ ಅತ್ತ ಮರೆತು ಬಿಟ್ಟೆ. ಸಾರಿ ಸರ್ ಎಂದ ತಪ್ಪಿತಸ್ಥ ಭಾವದಲ್ಲಿ. ಇಲ್ಲಿ ಬಿಡು, ನೀನು ಅವ್ರ ಜೊತೆ ಇರು, ಟೇಕ್ ಕೇರ್ ಆಫ್ ಯುವರ್ ಮದರ್. ಹಾಗೆ ನಿನ್ನ ಟೀಮ್ ಮತ್ತು ಪೊಲೀಸ್ಗೆ ಇನ್ಫಾರ್ಮ್ ಮಾಡು, ನಾನೀಗಲೇ ಹೋಗ್ತಾ ಇದ್ದೀನಿ, ಆಯುಷ್ ವ್ಯಾನ್ ಫಾಲೋ ಮಾಡ್ತಿದ್ದಾನಂತೆ ಎಂದವ ಮೆತ್ತಗಾದ. ಅಮ್ಮನ ವಿಷಯ ಬಂದಾಗ, ನಾನು ಬರ್ತೀನಿ ಸರ್, ಅಮ್ಮನ ನೋಡ್ಕೊಳ್ಳೋಕೆ ಅಪ್ಪ ಇದ್ದಾರೆ, ನನ್ನ ತಪ್ಪಿಂದ ಆದ ಅನಾಹುತಕ್ಕೆ ನಾನು ಕಾರಣ ಎಂದವ ಮುಂದೆ ಏನು ಮಾಡಬೇಕು ಎಂದು ಮಾತನಾಡಿ ಕರೆ ತುಂಡರಿಸಿದ. ಹೆಂಡತಿ, ನಿನಗೇನು ಆಗೋಕೆ ನಾನು ಬಿಡಲ್ಲ, ಆದರೆ ಒಮ್ಮೆ ನೀನು ಅಲ್ಲಿಂದ ಮನೆಗೆ ಬಂದ ಮೇಲೆ ನಿನ್ನ ಹೊರಗೆ ಹೋಗೋಕೆ ಬಿಟ್ಟರೆ ಕೇಳು, ಅಪಾಯ ಇದೆ ಅಂತ ಗೊತ್ತಿದ್ದು ಅಲ್ಲಿಗೆ ಹೋಗಿದೀಯಾ, ಐ ಹೇಟ್ ಯು ಎಂದವ ಅವಳ ಫೋಟೋ ನೋಡುತ್ತಲೇ ಕಾರಿನ ವೇಗವ ಹೆಚ್ಚಿಸಿದ. ಮೈಥಿಲಿ ವ್ಯಾನ್ನಲ್ಲಿ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು. ಆದರೆ ಆಗದಂತೆ ಬಿಗಿಯಾಗಿ ಹಿಡಿದಿದ್ದರು ಇಬ್ಬರು ಅವಳನ್ನು. ಲೋ ಮಗ, ಯಾರೋ ಬೈಕಲ್ಲಿ ಫಾಲೋ ಮಾಡ್ತಿದ್ದಾನೋ ಎಂದ ವ್ಯಾನ್ ಡ್ರೈವ್ ಮಾಡುತ್ತಿದ್ದ ಒಬ್ಬ. ಇರೋ, ಒಂದೇ ಒಂದು ಬುಲೆಟ್, ಇಲ್ಲೇ ಅವನ ಕತೆ ಮುಗಿಸಿ ಬಿಡೋಣ, ಮತ್ತ್ಯಾಕೆ ಲೇಟ್ ಮಾಡ್ತೀಯಾ ಎಂದ ಮತ್ತೊಬ್ಬ. ಗಂದೆಗೆಯಲು ಹೆದರಿ ಬಿಟ್ಟಳು ಮೈಥಿಲಿ. ಇಲ್ಲ, ಅವನಿಗೇನು ಮಾಡಬೇಡ್ರಿ, ನಾ ದೂರ ಕಳಿಸ್ತೀನಿ ಎಂದು ಗಾಬರಿಯಿಂದ ನುಡಿದಳು.
ಆಯುಷ್ ತನ್ನ ಕಾಪಾಡಲು ಬರುತ್ತಿದ್ದುದು ಖುಷಿಯಾದರೂ ಅವನ ಜೀವ ಮುಖ್ಯ ಅವಳಿಗೆ. ಹೇ, ಯಾರು ಅವನು? ವಸಿಷ್ಠ ತಾನೇ ನಿನ್ ಗಂಡ? ಮತ್ತೆ ಇವನ್ಯಾರೇ ಎಂದು ಗದರಿದ ಒಬ್ಬ. ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ, ಅಣ್ಣ ಅಣ್ಣ ಬರಬೇಡಿ, ವಾಪಸ್ ಹೋಗಿ, ಇವರು ಸರಿಯಿಲ್ಲ ಎಂದು ಕಿಟಕಿಯಿಂದ ತಲೆಯನ್ನು ಆಚೆ ಹಾಕಿ ಕೂಗಿದಳು. ಏಯ್, ಎಳ್ಕೊಳ್ರು ಅವಳನ್ನು, ತಲೆಗಿಲೆ ಹೋದರೆ ನಮ್ಮ ತಲೆ ತೆಗಿತಾರೆ ಬಾಸ್, ಅವಳನ್ನು ಸೇಫಾಗಿ ಕರೆದುಕೊಂಡು ಹೋಗಬೇಕಂತೆ ಎಂದು ವ್ಯಾನ್ ಓಡಿಸುವವ ಹೇಳಿದಾಗ ಅವಳ ಕೂದಲಿಡಿದು ಎಳೆದ ಒಬ್ಬ. ಅಮ್ಮ ಎಂದಳು ನೋವಿಗೆ. ಪಾಪ ಅದೆಷ್ಟು ನೋವಾಯಿತು ಅವಳಿಗೆ. ಅಮ್ಮನ ಇನ್ನೂ ಸ್ವಲ್ಪ ಹೊತ್ತು ಗಂಡನೂ ನೆನಪಾಗ್ತಾನೆ, ಮುಚ್ಕೊಂಡು ಕೂತ್ಕೊಳ್ಳೆ, ಹಾರಾಡಬೇಡ ಎಂದವ ಅವಳ ಕೆನ್ನೆಗೆ ಬಾರಿಸಿದ. ನೋವಿಗೆ ಕಣ್ತುಂಬಿತು ಅವಳಿಗೆ. ತುಂಬ ದಿನದ ನಂತರ ಹೊಡೆತ ತಿನ್ನುತ್ತಿದ್ದಳು ಅವಳು. ಹಾಗೆ ಕೂತ್ಕೋ, ಬಾಯಿಗೆ ಏನಾದರೂ ತುರ್ಕೋಕೆ ಏನೂ ತಂದಿಲ್ಲ, ಇಲ್ಲ ಅಂದರೆ ಇಲ್ಲಿರೋ ಗ್ರೀಸ್ನೆ ತುರುಕಿ ಬಿಡ್ತೀನಿ ಎಂದಾಗ ಸುಸ್ತಾಗಿದ್ದವಳು ಸುಮ್ಮನೆ ಕುಳಿತಳು. ಫೋನ್ ತೆಗೆದು ಯಾರಿಗೂ ಫೋನ್ ಮಾಡಿದವ, ಬಾಸ್ ಅವನು ಹಿಂದೆ ಬರ್ತಿದ್ದಾನೆ ಎಂದು ಫೋಟೋ ತೆಗೆದು ಕಳುಹಿಸಿದ. ಮೆಸೇಜ್ ನೋಡಿ ಅದರಲ್ಲಿದ್ದನ ಆಯುಷ್ನ ನೋಡಿದ ಅವರು, ಅವನಿಗೇನು ಮಾಡಬೇಡಿ, ಅವನ ಕಣ್ತಪ್ಪಿಸಿ ನಾನು ಮೊದಲೇ ಹೇಳಿದ ಜಾಗಕ್ಕೆ ಅವಳನ್ನು ಕರೆದುಕೊಂಡು ಬನ್ನಿ, ಇಬ್ಬರಿಗೂ ಏನೂ ಆಗಬಾರ್ದು ಎಂದಾಗ ತಲೆ ಆಡಿಸಿದರು. ಅವರು ಹೇಳಿದಂತೆ ವ್ಯಾನ್ ಆಯುಷ್ ಕಣ್ಣಿಗೂ ಕಾಣದಂತೆ ಬಹುದೂರ ಹೋಗಿ ಎಲ್ಲೋ ಮರೆಯಾಗಿತ್ತು. ನಿರ್ಜನ ಪ್ರದೇಶದಲ್ಲಿ ವ್ಯಾನ್ ನಿಂತಾಗ ಭಯ ಆಗಿತ್ತು ಅವಳಿಗೆ. ಛೆ ಎಂದು ಅಲ್ಲೇ ನಿಂತ ಆಯುಷ್, ಏಯ್ ಬಿಡ್ರೋ, ವಸಿಷ್ಠ ಬಂದರೆ ನಿಮ್ಮನ್ಯಾರೂ ಬಿಡಲ್ಲ, ಇವಾಗೇ ಬಿಡಿ ನನ್ನ ಎಂದು ಕೂಗು ಹಾಕಿದಳು. ಆದರೆ ಕೇಳಬೇಕಲ್ಲ ಅವರು, ನಿನ್ನ ಗಂಡ ಬರುವಷ್ಟರಲ್ಲಿ ನೀನೇ ಇರಲ್ಲ, ಬಾಬಾ ಎಂದು ಅವಳ ಕೈ ಬಿಗಿಯಾಗಿ ಹಿಡಿದು ಎಳೆದುಕೊಂಡು ನಡೆದರು. ಪಾಳು ಬಿದ್ದ ಮನೆಯಂತಿದ್ದ ಜಾಗಕ್ಕೆ ಕರೆದುಕೊಂಡು ಬಂದವರು ಅವಳನ್ನು ಕುರ್ಚಿ ಒಂದಕ್ಕೆ ಕಟ್ಟಿ ಹಾಕಿದರು. ನನಗೆ ಗೊತ್ತು ನನ್ನ ಗಂಡ ಬಂದೇ ಬರ್ತಾರೆ ಅಂತ, ಆದರೆ ಇದಕ್ಕೆಲ್ಲ ಕಾರಣ ಆದವರ ನಾನು ನೋಡಬೇಕು, ಅದಕ್ಕಾಗಿ ನಿಮ್ಮ ಜೊತೆ ಬಂದಿದ್ದು. ನಿಮ್ಮನ್ನೆಲ್ಲ ಹೇಗೆ ಹೊಡಿತಾರೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಎಂದು ಮನದಲ್ಲಿ ನಕ್ಕಳು ಮೈಥಿಲಿ. ಗಂಡನ ಮೇಲೆ ತುಂಬ ಭರವಸೆ ಅವಳಿಗೆ. ಮೈಥಿಲಿ ಕಾಣುತ್ತಿಲ್ಲ ಎಂಬ ಪದವೇ ಅವನ ಉಸಿರುಗಟ್ಟಿಸಿತ್ತು. ಅದೆಷ್ಟು ವೇಗವಾಗಿ ಕಾರು ಓಡಿಸಿಕೊಂಡು ಬಂದನೋ. ಬಂದವನೇ ತನ್ನ ತಂಗಿಯ ಬಳಿ ಓಡಿದ್ದ. ವೈಶು ಎಲ್ಲಿ ಇದ್ಲು ಮೈಥಿಲಿ, ಯಾವ ಕಡೆಗೆ ಕರೆದುಕೊಂಡು ಹೋದ್ರು ಎಂದು ಕೇಳಿದ. ಬಾಬಿ ಇಲ್ಲೇ ನಿಂತಿದ್ರು ದಾದಾ, ಆ ಕಡೆಗೆ ಹೋಯ್ತು ವ್ಯಾನು ಎಂದಾಗ ಮತ್ತೇನು ಹೇಳದೆ, ನೀನು ಕ್ಯಾಬ್ ಮಾಡಿಕೊಂಡು ಹೋಗು ಚಿನ್ನು, ಇಲ್ಲೇ ಇರಬೇಡ, ಮೈಥಿಲಿನ ಕರೆದುಕೊಂಡು ಬರೋದು ನನ್ನ ಜವಾಬ್ದಾರಿ ಎಂದವ ಕಾರ್ ಅವಳು ಹೇಳಿದತ್ತ ತಿರುಗಿಸಿದ. 10 ನಿಮಿಷಗಳಲ್ಲಿ ಆಯುಷ್ ಬೈಕ್ ಕಂಡಿತು ಅವನಿಗೆ. ಆಯುಷ್ ಇಲ್ಲೇ ಇದೆಯಾ, ಮೈಥಿಲಿಯಲ್ಲಿ ಎಂದು ಆತಂಕದಿ ಕೇಳಿದ. ಆಯುಷ್ ಅವರ ಹಿಂದೆ ಇದ್ದಾನೆ ಎಂಬ ಭರವಸೆ ಹೊಂದಿತ್ತು ಅವನಿಗೆ. ಈಗ ಅದು ಕದಡಿದಂತಾಯಿತು. ವಸಿಷ್ಠ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದೆ, ಆದರೆ ಮೈಥಿಲಿ ಇದ್ದಕ್ಕಿದ್ದಂತೆ ತಲೆ ಹೊರಗೆ ಹಾಕಿ ನನ್ನ ಫಾಲೋ ಮಾಡಬೇಡಿ ಅಣ್ಣ ಅಂತ ಹೇಳಿದ್ಲು. ಅದಾದ 5 ನಿಮಿಷದಲ್ಲಿ ವ್ಯಾನ್ ಎತ್ತ ಹೋಯಿತು ಅಂತಾನು ಗೊತ್ತಾಗ್ತಿಲ್ಲ, ಇಲ್ಲೇನೋ ದೊಡ್ಡ ಸಮಸ್ಯೆನೇ ಇದೆ ಅನಿಸುತ್ತೆ ಎಂದು ಅವನು ಗಾಬರಿಕೊಂಡು ಹೇಳಿದ. ಛೆ, ಈ ಮೈಥಿಲಿಗೆ ಏನಾಗಿದೆ, ನಿಜಕ್ಕೂ ಇವಳಿಗೆ ಹುಚ್ಚು, ಹೀಗೇನು ಮಾಡೋದು? ಆಯುಷ್ ಇಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಹುಡುಕು, ಕ್ವಿಕ್, ನಾನು ಬ್ಲೈಂಡ್ ಆಗಿ ಒಂದೆರಡು ಏರಿಯಾ ಎಂಡ್ ತನಕ ಹೋಗ್ತೀನಿ, ನನಗೆ ಟೈಮ್ ಇಲ್ಲ ಎಂದವ ಮತ್ತಲ್ಲಿ ನಿಲ್ಲದೆ ನಡೆದ. ನಿಜವಾಗಿ ಹೇಳ್ತಿದ್ದೀನಿ ಆಂಟಿ, ನಿನಗೆ ಅಥವಾ ಮಗುಗೆ ಏನಾದರೂ ಆದರೆ ನಾನಂತೂ ಜೀವನದಲ್ಲಿ ನಿನ್ನ ಕ್ಷಮಿಸೋದಿಲ್ಲ ಎಂದುಕೊಂಡವ ಮನ ಸೂಚನೆ ಕೊಟ್ಟಂತೆ ಕಾರು ಓಡಿಸಿದ್ದ ಯಾವುದ್ಯಾವುದೋ ಓಣಿಯಲ್ಲಿ. ಕತ್ತಲ ಕೋಣೆಯಲ್ಲಿ ಯಾರೋ ಬರುವ ಸದ್ದಾದಾಗ ಸುಮ್ಮನೆ ಕುಳಿತಳು ಮೈಥಿಲಿ. ಯಾರೋ ಇಬ್ಬರು ಬರುತ್ತಿರುವ ಶಬ್ದ ಅದು. ನೋಡಿ ಅತ್ತೆ, ನಿನ್ನೆ ಮೊನ್ನೆಯೆಲ್ಲ ಗಂಡನ ಪ್ರೀತಿಯಲ್ಲಿ ಮೆರೆತಿದ್ದ ಇವಳು ಇಂದು ಹೇಗೆ ಬಿದ್ದಿದ್ದಾಳೆ ಎಂದು ಮೊದಲು ವಾಯ್ಸ್ ಬಂದದ್ದು ಸಪ್ತಮಿಯದ್ದು. ಹೌದು, ತುಂಬ ಹಾರಾಡ್ತಾ ಇದ್ಲು ಬಿಕಾರಿ. ಬಂದಿದ್ದ ಮಿಡಲ್ ಕ್ಲಾಸ್ನಿಂದ ಬಂದು ರಾಣಿ ಥರ ಇದ್ಲು, ಈಗ ನೋಡು ಬಿಕಾರಿ ಥರ ಕೂತಿದ್ದಾಳೆ ಎಂದು ಕೈ ಮಾಡಿದ್ದು ಅನನ್ಯ. ಅತ್ತೆ ಎಂದಳು ನೋವಿನಿಂದ. ಅವರು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದು ನಂಬಲಾಗಲಿಲ್ಲ ಅವಳಿಗೆ. ಯಾವಳೆ ನಿನ್ನತ್ತೆ? ಆ ವಸಿಷ್ಠ ನನ್ನ ಮಗ ಅಲ್ಲ ಅಂದಮೇಲೆ ಯಾರು ನಿನ್ನತ್ತೆ ಎಂದು ಕೂದಲಿಡಿದು ಮತ್ತೆರಡು ಏಟು ಕೊಟ್ಟರು. ಅಮ್ಮ ಅತ್ತೆ ಹೊಡಿಬೇಡಿ, ನೋವಾಗುತ್ತೆ, ನೀರು ಕೊಡಿ ಎಂದಳು ಕಣ್ಣೀರಿಡುತ್ತಾ. ಹೋ, ನೋವಾಗುತ್ತಾ? ಸೊಪ್ಪು, ಇವಳಿಗೆ ನೋವುತ್ತೆ ಅಂತೆ, ನೀರು ಕೊಡಮ್ಮ ಎಂದರು ನಾಟಕೀಯವಾಗಿ. ಬಾಟಲ್ ನೀರು ತೆಗೆದುಕೊಂಡು ಬಂದ ಸಪ್ತಮಿ, ಕುಡಿಯೇ ಎಂದು ಮುಚ್ಚಳ ತೆಗೆದು ಅವಳ ಮೇಲೆಯೇ ಸುರಿದು ಬಿಟ್ಟಳು ನೀರನ್ನು. ಹೇ, ಕುಡಿಯೋ ಕೊಡು ಅಂದರೆ ಮೈ ಮೇಲೆ ಹಾಕ್ತೀಯಾ ಎಂದು ಕೋಪದಿಂದ ನುಡಿದಳು ಮೈಥಿಲಿ. ಏನೇ ನನಗೆ ವಾಯ್ಸ್ ರೈಸ್ ಮಾಡ್ತೀಯಾ ಎಂದು ಅಲ್ಲೇ ಇದ್ದ ಕಟಕಿ ತೆಗೆದು
ಅವಳಿಗೆ ಹೊಡೆದಳು. ಅಮ್ಮ ಎಂದಳು ನೋವಿನಿಂದ ನರಳುತ್ತಾ ಮೈಥಿಲಿ. ಅಮ್ಮ ನೆನಪಾಗ್ತಿದ್ದಾರೆ. ನೀನು ಅಮ್ಮ ಆಗ್ತಿದೆಯಲ್ವಾ? ಆ ಪಾಪುನ ಅಲ್ವಾ ನಿನ್ನ ಹೊಸಿ ಮಧ್ಯೆ ಇರೋದು? ಅದೇ ಇಲ್ಲ ಅಂದರೆ ಎಂದು ಕಟ್ಟಿಗೆಯ ಹೊಟ್ಟೆ ಕಡೆಗೆ ಬಿಸಲು ಬೇಡ ಎಂದು ಅರಚಿದಳು ಮೈಥಿಲಿ. ತನಗೇದಾರು ಸಹಿಸಿದಳು. ಆದರೆ ಪಾಪು ಅವರಿಬ್ಬರ ಕನಸು. ಸಪ್ಪು ಇರು, ಅವರು ಹೇಳಿದ್ದು ನೆನಪಿಲ್ವಾ? ಇವಳಾಗೆ ಮಗುನ ಕೊಲ್ಲಬೇಕು, ಅದನ್ನು ನೋಡಿ ವಸಿಷ್ಠ ಕೋಪ ಮಾಡ್ಕೋಬೇಕು, ಇವಳು ಸತ್ತು ಅವನು ಹುಚ್ಚ ಆಗಬೇಕು, ಅವರು ಬರೋವರೆಗೂ ಇರು ಎಂದು ಅವಳ ಕೈ ಬಿಡಿಸಿದಳು ಅನನ್ಯ. ನನಗೆ ಕೋಪ ತಡೆಯೋಕ್ಕಾಗ್ತಿಲ್ಲ ಅತ್ತೆ ಎಂದು ಮೈಥಿಲಿ ಕಡೆಗೆ ಕೆಂಗಣ್ಣು ಬೆರಲು. ಬಾ, ಕೂಲಾಗಿ ಈ ಬಿಸಿಲಿಗೆ ಕೂಲ್ ಡ್ರಿಂಕ್ಸ್ ಕುಡಿದು ಬರೋಣ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ನಡೆದಳು ಅನನ್ಯ. ಇಲ್ಲ, ನನ್ನ ಮಗುನ ನಾನು ಕಾಪಾಡ್ಕೋಬೇಕು ಎಂದು ಗಟ್ಟು ಮೆನಸು ಮಾಡಿದ ಮೈಥಿಲಿ ಸ್ವಲ್ಪ ಒದ್ದಾಡುತ್ತಾ ಕೈ ಕಟ್ಟು ಬಿಚ್ಚಿಟ್ಕೊಂಡು ತಾನು ಬುದ್ಧಿ ಉಪಯೋಗಿಸಿ ಮೊದಲೇ ಬಟ್ಟೆಯಲ್ಲಿ ಇಟ್ಟುಕೊಂಡಿದ್ದ ಚಿಕ್ಕ ಫೋನ್ ತೆಗೆದಳು. ಇತ್ತ ಹುಚ್ಚನಂತೆ ಹುಡುಕುತ್ತಿದ್ದ ವಸಿಷ್ಠನಿಗೆ ಯಾವುದೋ ಕರೆ ಬರಲು ಅನುಮಾನದಿ ಸ್ವೀಕರಿಸಿದ. ಈ ಸಮಯದಲ್ಲಿ ಯಾರಾದರೂ ಸಹಾಯಕ್ಕೆ ಕರೆ ಮಾಡುವರೆಂಬ ಆಶಾಭಾವನೆಯಿಂದ ಹಲೋ ಎಂದು ಅವಳು ಇತ್ತಲಿಂದ ನುಡಿಯುತ್ತಿದ್ದಂತೆ ಅವಳ ದುಃಖದ ಕಟ್ಟೆ ಹೊಡೆದು ಬಿಟ್ಟಿತ್ತು. ಜೋರಾಗಿ ಅಳತೊಡಗಿದಳು. ಹೆಂಡತಿ ಎಂದ ಪ್ರೀತಿಯಿಂದ. ಅವನಿಗೆ ಏನು ಬೆಲೆ ಕಟ್ಟಲಾಗದ ವಸ್ತು ಸಿಕ್ಕಟ್ಟು ಸಂತೋಷವಾಯಿತು. ಅವಳ ಅಳು ಕೇಳಿ ಅವಳ ಮೇಲಿದ್ದ ಕೋಪವೆಲ್ಲ ಹೊರಟು ಹೋಗಿತ್ತು. ಹೆಂಡತಿ ಮಾತಾಡು, ಎಲ್ಲಿದೀಯಾ? ಯಾರು ನಿನ್ನ ಕರೆದುಕೊಂಡು ಹೋಗಿದ್ದು? ಯಾವ ಜಾಗ? ಏನಾದರೂ ಪ್ರೂಫ್ ಇದೆನಾ ಅಲ್ಲಿ? ನಿನಗೇನೂ ಆಗಿಲ್ಲ ತಾನೆ ಎಂದು ಒಂದರ ಮೇಲೊಂದು ಪ್ರಶ್ನೆ ಕೇಳುವಾಗ ಅನನ್ಯ ಸಪ್ತಮಿ ನನ್ನ ಕರೆದುಕೊಂಡು ಬಂದಿದ್ದು. ವಸಿಷ್ಠ ಅವರು ನಮ್ಮ ಪಾಪನ ಕೊಲ್ಲೋ ಉಪಯೋಗ ಮಾಡಿದ್ದಾರೆ. ನನಗೂ ಹೊಡೆದ್ರು. ಇವರ ಹಿಂದೆ ಇನ್ನೂ ಒಬ್ಬರು ಇದ್ದಾರೆ. ವಸಿಷ್ಠ ಪ್ಲೀಸ್ ಬೇಗ ಬನ್ನಿ. ನನಗೇನಾದರೂ ಪರವಾಗಿಲ್ಲ, ಪಾಪುಗೆ ತೊಂದರೆ ಕೊಡ್ತೀನಿ ಅಂತಿದ್ದಾರೆ. ಯಾವ ಜಾಗ ಗೊತ್ತಿಲ್ಲ, ಆದರೆ ಪಾಳು ಬಿದ್ದ ಮನೆ. ಆಯುಷಣ್ಣ ಫಾಲೋ ಮಾಡ್ಕೊಂಡು ಬಂದನಲ್ಲ, ಅಲ್ಲಿಂದ 20 ನಿಮಿಷ ಬಲಗಡೆಗೆ, ಊರ ಆಚೆ ಎಂದು ಅಳುತ್ತಲೇ ತನಗೆ ಗೊತ್ತಿದ್ದ ಎಲ್ಲ ಪ್ರೂಫ್ ಹೇಳಿದಳು. ನೀನೇನು ಹೆದರಬೇಡ ಮೈಥಿಲಿ, ನಾನು ಹತ್ತಿರನೇ ಇದ್ದೀನಿ ಅನಿಸ್ತುತ್ತೆ. 5 ನಿಮಿಷದಲ್ಲಿ ಅಲ್ಲಿಗೆ ಬರ್ತೀನಿ, ಹೆದರಬೇಡ. ಪಾಪುಗೂ ನಿನಗೂ ಏನೂ ಆಗೋಕ್ಕೆ ನಾನು ಬಿಡಲ್ಲ. ನೀನು ಟೆನ್ಷನ್ ಮಾಡಿಕೊಂಡ್ರೆ ಪಾಪಕ್ಕೆ ತೊಂದರೆ ಆಗುತ್ತೆ. ಪ್ಲೀಸ್ ಕಣೆ, ಹೆದರಬೇಡ, ಫೋನ್ ಆಫ್ ಮಾಡಬೇಡ ಎಂದು ಅವನು ಹೇಳುತ್ತಿರುವಾಗಲೇ ಕಾಲ್ ಡ್ರೈವ್ ಮಾಡುತ್ತಿದ್ದ. ವಸಿಷ್ಠ ಬೇಗ ಬನ್ನಿ, ನಂಗೆ ಭಯ ಆಗ್ತಿದೆ ಎಂದು ಅವಳು ಹೇಳುವಾಗಲೇ ಅವಳ ಕೆನ್ನೆಗೆ ಬಿದ್ದ ಏಟಿಗೆ ಅಮ್ಮ ಎಂದು ಅರಚಿದಳು. ಅವಳು ಕೂಗು ಕೇಳಿ ವಸಿಷ್ಠನ ಹೃದಯ ನಿಂತು ಹೋಗಿತ್ತು. ಅಷ್ಟೊಂದು ಜೋರಾಗಿ ನೋವಿನಿಂದ ಕೇಳಿದ ಕೂಗದು. ನಿನ್ನ ದಡ್ಡಿ ಅಂದ್ಕೊಂಡಿದ್ದೆ, ಆದರೆ ನಿನಗೂ ಬುದ್ಧಿ ಇದೆ. ಫೋನ್ ಮಾಡ್ತೀಯ ನಿನ್ನ ಗಂಡಂಗೆ? ಇರು ಮಾಡ್ತೀನಿ ನಿಂಗೆ ಎಂದು ಅವಳ ಕೆನ್ನೆಗೆ ಬಿಟ್ಟು ಬಿಡದೆ ಹೊಡೆದಳು ಅನನ್ಯ. ಫೋನ್ ಹೊಡೆದು ಹೋಗಿದೆ ಎಂದು ಅತ್ತ ನೋಡಲಿಲ್ಲ ಅವಳು. ಅವಳ ಒಂದೊಂದು ಏಟಿಗೂ ಅವಳ ಕೆನ್ನೆಗಳು ಊದುತ್ತಿದ್ದವು. ತನ್ನ ಬಲವೆಲ್ಲ ಒಗ್ಗೂಡಿಸಿ ಹೊಡೆಯುತ್ತಿದ್ದಳು ಅವಳು. ಅತ್ತೆ ಹೊಡಿಬೇಡಿ, ನೋವಾಗ್ತಿದೆ ಎಂದು ಅಳುತ್ತಾ ಕೇಳಿದಳು. ಅವರ ಏಟಿಗೆ ತುಟಿ ಸೀಳಿ ಹೋಗಿತ್ತು. ನೋವಾಗುತ್ತಾ? ನೀನು ನನ್ನ ಮನೆಗೆ ಬಂದು ರಾಜ್ಯಭಾರ ಮಾಡುವಾಗ ನಮಗೂ ಹಾಗೆ ಆಗಿತ್ತು ಎಂದು ಮತ್ತೆ ಮತ್ತೆ ಹೊಡೆದರು. ಅವರ ಮಾತುಗಳೆಲ್ಲ ಕೇಳುತ್ತಿದ್ದವು ವಸಿಷ್ಠನಿಗೆ. ಆದರೆ ಹೇಯ್, ಅವಳಿಗೇನಾದರೂ ಆದರೆ ನಾನಂತೂ ನಿಮ್ಮನ್ಯಾರೂ ಸುಮ್ಮನೆ ಬಿಡಲ್ಲ ಎಂದು ಅವನೆಷ್ಟೇ ಅರಚಿದರೂ ಅವರಿಗೆ ಕೇಳುತ್ತಿಲ್ಲ. ಅತ್ತೆ, ವಸಿಷ್ಠ ನಿಮ್ಮನ್ನೆಲ್ಲ ಪ್ರೀತಿ ಮಾಡದೆ ಹೋದರೂ ನಿಮ್ಮನ್ನು ಜೊತೆಗೆ ಇಟ್ಕೊಂಡಿದ್ದಾರೆ. ಅಷ್ಟು ವರ್ಷ ಅವರ ಹಣದಲ್ಲೇ ಬದುಕಿದ್ದೀರಾ. ಈಗ ಅವರ ವಿರುದ್ಧ ಆಗೋದು ತಪ್ಪಲ್ವಾ ಎಂದಳು ನೋವಿನಲ್ಲೇ. ಹೋ ಅತ್ತೆ, ನೋಡಿ ಇವಳು ತಪ್ಪು ಸರಿ ಹೇಳ್ತಿದ್ದಾಳೆ. ಅದಕ್ಕೆ ಹೇಳಿದ್ದು ನಾನು ಒಂದೇ ಸರಿ ಹೊಟ್ಟೆಗೆ ಹೊಡೆದು ಬಿಟ್ರೆ ಅವಳು ಸಾಯ್ತಾಳೆ, ಮಗುನು ಸಾಯುತ್ತೆ ಅಂತ ಎಂದು ಸಪ್ತಮಿ ಹೇಳಿದ್ದೆ. ಇತ್ತ ಇವಳ ಜೀವ ಅತ್ತ ಫೋನಿನಲ್ಲಿ ಕೇಳಿಸುತ್ತಿದ್ದ ವಸಿಷ್ಠನ ಜೀವ ಜಲ್ಲಂಜಿತ್ತು. ಬೇಡ, ನನಗೆ ಬೇಕಾದರೆ ಹಿಂಸೆ ಕೊಡಿ, ಆದರೆ ಪಾಪುಗೇನು ಮಾಡಬೇಡಿ. ಪಾಪ ಬಗ್ಗೆ ತುಂಬ ಕನಸಿದೆ ಎಂದು ಹೇಳಲು ಅವಳ ಮುಡಿ ಹಿಡಿದ ಅನನ್ಯ. ಅಬ್ಬಾ, ನಿನ್ನ ಗಂಡ ಮಗು ಬಗ್ಗೆ ಏನೇ ಕಾಳಜಿ? ಅದೇ ಕಾಳಜಿ ನಮಗೂ ಇರೋದು. ನೀನು ಸತ್ತರೆ ನಿನ್ನ ಗಂಡನೂ ಹುಚ್ಚ ಆಗ್ತಾನೆ. ಆಗ ಸಪ್ಪುನ ನನ್ನ ಮಗನಿಗೆ ಮದುವೆ ಮಾಡಿಕೊಂಡ್ರೆ ಪೂರ್ತಿ ಆಸ್ತಿ ನಮ್ಮದೇ. ಅದಕ್ಕೆ ನೀನು ಸಾಯಬೇಕು, ನಾನೊಬ್ಬಳು ಹೋಗ್ಬಿಟ್ರೆ ಎಲ್ಲ ಮುಗೀತು ಎಂದು ಹೇಳಲು ಬಾಗಿಲ ಬಳಿ ಯಾರೋ ಬರುವ ಸದ್ದಾಯಿತು. ವಾಟ್ ಅನನ್ಯ, ಅವಳ ಜೊತೆ ಏನು ಮಾತು ಎಂದು ಬಂದವರ ಮುಖ ಕಾಣಲಿಲ್ಲ ಆಕೆಗೆ. ನೀನು ಯಾರು? ವಸಿಷ್ಠ ಅವರ ಮೇಲೆ ನಿನಗೇನು ದ್ವೇಷ ಎಂದಳು ಅತ್ತಲಿಂದ. ಫೋನಿನಲ್ಲಿ ಎಲ್ಲವ ತನ್ನ ಕೇಳುತ್ತಿದ್ದಾನೆ, ಅವನು ಬಂದೇ ಬರುತ್ತಾನೆ ಎಂಬ ಭರವಸೆಯಿಂದ. ಅದೆಲ್ಲ ಹೇಳ್ಕೊತ ಕೂರಕ್ಕೆ ನಾನು ಅನನ್ಯ ಅಲ್ಲ ಮೈತು ಎಂದು ಬೆಳಕಿಗೆ ಬಂದವರು ನೋಡಿ ಕಣ್ಣಳಿಸಿದ ಮೈಥಿಲಿ. ಚಿಕ್ಕಮ್ಮ ಎಂದಳು ಗಾಬರಿಯಿಂದ. ಎದುರಿದ್ದವರ ನಿಜ ರೂಪ ನೋಡಿ ಬೆವೆತಳು ಅವಳು. ಅವರೇ ಇದಕ್ಕೆಲ್ಲ ಕಾರಣ ಎಂದು ನಂಬಲಾಗಲಿಲ್ಲ ಅವಳಿಗೆ. ನಾನೇ. ಇನ್ನೂ ಅನುಮಾನ ಪಡಬೇಡ, ಹಾಗೆ ತಲೆನೂ ಕೆಡಿಸ್ಕೋಬೇಡ. ಯಾಕಂದರೆ ನಿನ್ನ ಗಂಡ ಬರುವಷ್ಟರಲ್ಲಿ ನೀನು ಯಮಲೋಕಕ್ಕೆ ಹೋಗಿರ್ತೀಯ. ಅವನೇನು ಮಾಡ್ತಾನೆ ಅಂತ ಗೊತ್ತು. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ ಎಂದು ಅವಳ ಹತ್ತಿರ ಬಂದವಳು. ಏಯ್, ಅದನ್ನು ತಗೊಂಡು ಬಂದ್ರೋ ಎಂದವಳ ಕೈಗೆ ಗ್ಲಾಸ್ ಕೊಟ್ಟರು ಒಬ್ಬರು. ಅನನ್ಯ, ಇದನ್ನು ಅವಳಿಗೆ ಕುಡಿಸು.
ಇದರಲ್ಲಿ ಅಬಾರ್ಟ್ ಆಗೋ ಟ್ಯಾಬ್ಲೆಟ್ ಹಾಕಿದ್ದೀನಿ. ಮಗುನೂ ಸಾಯುತ್ತೆ, ಅದರ ಜೊತೆ ಇವಳು ನರಳುತ್ತಾಳೆ. ಸಾಯೋ ಮುಂಚೆ ಹಾಲು ಕುಡಿದು ಸಾಯಲಿ ಎಂದು ಗ್ಲಾಸ್ ಕೊಟ್ಟವರು ನೋಡಿ ಭಯಗೊಂಡಳು ಮೈಥಿಲಿ. ಅತ್ತ ವಸಿಷ್ಠನ ಉಸಿರು ನಿಂತಂತಾಗಿತ್ತು. ತಕ್ಷಣ ಓಡಲು ನೋಡಲು ಇಬ್ಬರು ಹಿಡಿದು ನಿಲ್ಲಿಸಿದರು ಅವಳ. ಬೇಡ ಚಿಕ್ಕಮ್ಮ, ಅತ್ತೆ ಬೇಡ, ಪಾಪುಗೆ ಏನು ಮಾಡಬೇಡಿ ಎಂದು ಅಳುತ್ತಾ ಹೇಳುತ್ತಲೇ ಇದ್ದವಳ ಮೂಗು ಸಪ್ತಮಿ ಹಿಡಿದರೆ ಅನನ್ಯ ಅವಳ ಬಾಯಿಗೆ ಹಾಲು ಕುಡಿಸಲು ಬಂದಳು. ಎಲ್ಲವ ನೋಡುತ್ತಿದ್ದ ಅವಳು ನಿಂತು ನಗುತ್ತಿದ್ದಳು, ಜೋರಾಗಿ, ಇನ್ನೂ ಜೋರಾಗಿ. ಯಾರು ಈ ಚಿಕ್ಕಮ್ಮ? ಯೋಚನೆ ಮಾಡ್ತೀರಿ, ನಾಳೆನೇ ಸಿಗ್ತೀನಿ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ವಸಿಷ್ಠ ಬೇಗ ಬರಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.